ನಮಸ್ತೆ, ನಾನು ನಿಮ್ಮ ಚರಣ್. ವೆಲ್ಕಮ್ ಬ್ಯಾಕ್ ಟು ಯುವರ್ ಓನ್ ಚಾನಲ್. ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಯಾರು ಶೇರ್ ಮಾಡ್ತಿದ್ದೀರಾ, ಯಾರು ಲೈಕ್ ಮಾಡ್ತಿದ್ದೀರಾ, ಯಾರು ಕಮೆಂಟ್ಸ್ ಮಾಡ್ತೀರಾ ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತಾ, ಯಾರು ಇನ್ನು ಮುಂದೆ ವೀಡಿಯೋಗಳು ನೋಡ್ತೀರಾ ಅಕಸ್ಮಾತ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ದಟ್ ಯು ಗೆಟ್ ದ ನೋಟಿಫಿಕೇಶನ್. ಸೊ ಇವತ್ತಿನ ಒಂದು ಒಳ್ಳೆ ಟಾಪಿಕ್ ಜೊತೆ ಬಂದಿದ್ದೀನಿ. ತುಂಬ ಜನಕ್ಕೆ ಈ ಬಿಸ್ನೆಸ್ಸಿಗೆ ಬರೋ ಕಾರಣನೇ ಇನ್ಕಮ್ ಮಾಡೋಕ್ಕೋಸ್ಕರ. ನೋ ಇಶ್ಯೂ, ಯಾವುದೇ ರೀತಿ ಡೌಟ್ ಇಲ್ಲ, ಇನ್ಕಮ್ ಮಾಡಲೇಬೇಕು ಅಂತ ಬರ್ತೀರಾ. ಸೊ ಬಟ್ ಆಫ್ಟರ್ 1 year 2 years ಆದರೂ ಸ್ಟ್ರಗ್ಲಿಂಗ್ ಆಗ್ತಿರುತ್ತೆ, ಇನ್ನು ಇನ್ಕಮ್ ಸರಿಯಾಗಿ ಸೆಟ್ ಆಗಿರಲ್ಲ. ಹೇಗೆ ಮಾಡೋದು ಅಂತ ತುಂಬ ಜನ ವರೀಸ್ ಆಗ್ತಾರೆ. ಈ ಇಂಡಸ್ಟ್ರಿಯ ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಏನಪ್ಪ ಅಂದರೆ ಕ್ವಿಟಿಂಗ್. ಯಾಕಂದರೆ ಎಂಟ್ರಿನೂ ಈಸಿ ಇರುತ್ತೆ, ಕ್ವಿಟಿಂಗು ಈಸಿ, ಯಾಕಂದರೆ ಎಕ್ಸಿಟು ಈಸಿ ಇರುತ್ತೆ. ಯಾವುದೇ ರೀತಿ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಮಾಡಿರಲ್ಲ, ಒಂದು ಸಣ್ಣ ಮಟ್ಟದ ಒಂದು ಪ್ರಾಡಕ್ಟ್ ತೊಗೊಂಡಿರ್ತೀರಾ, ಟ್ರೈ ಮಾಡೋಕ್ಕೆ ಹೋಗ್ತೀರಾ, ಒಂದು 5 ತಿಂಗಳು 6 ತಿಂಗಳು 1 ವರ್ಷ ಟ್ರೈ ಮಾಡ್ತೀರಾ, ಏನೂ ಆಗಲ್ಲ, ಮನೇಲಿ ಪ್ರೆಷರ್ ಬರುತ್ತೆ, ಕಮಿಟ್ಮೆಂಟ್ ಇರುತ್ತೆ. ಸೊ ಬೇಡ, ಈ ಇಂಡಸ್ಟ್ರಿ ನನಗೆ ಆಗೋದಿಲ್ಲ ಅಂತ ಹೇಳಿ ತುಂಬ ಈಸಿಯಾಗಿ, ಯಾಕಂದರೆ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿರಲ್ಲ ನೀವು ದೊಡ್ಡ ಮಟ್ಟದ್ದು, ಸೊ ಹೋದರೆ ಹೋಯ್ತು ಬಿಡಿ ಅಂತ ಹೇಳ್ಬಿಟ್ಟು ಈಸಿಯಾಗಿ ಕ್ವಿಟ್ ಮಾಡಿಬಿಡ್ತಾರೆ. ಸೊ ಕಾರಣ ಏನಿದ್ರೆ ಇನ್ಕಮ್ ಸರಿಯಾಗಿ ಸೆಟ್ ಆಗಿದ್ದೀರ ಕಾರಣ. ಸೊ ಅದಕ್ಕೋಸ್ಕರ ಇವತ್ತು ನಾನೊಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಹೌ ಟು ಮೇಕ್ ಮಲ್ಟಿಪಲ್ ಬಿಸ್ನೆಸ್ ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್. ಸೊ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಹೇಗೆ ಮಲ್ಟಿಪಲ್ ಬಿಸ್ನೆಸ್ ಮಾಡೋದು ಅಂತ, ಮಲ್ಟಿಪಲ್ ಇನ್ಕಮ್ನ ಯಾವ ರೀತಿ ತೊಗೊಳೋದು ಅನ್ನೋದ್ರ ಬಗ್ಗೆ ಇವತ್ತೊಂದು ನಿಮಗೊಂದು ವಿಡಿಯೋ ಕೊಡ್ತಾ ಹೋಗ್ತೀನಿ. ಸೊ ಈ ಇಂಪಾರ್ಟೆಂಟ್ ಟಾಪಿಕ್ನ ಕಂಪ್ಲೀಟಾಗಿ ಡೀಟೇಲಾಗಿ ನೀವು ನೆಟ್ವರ್ಕ್ ಮಾರ್ಕೆಟರ್ ಆಗಿ ಡೈರೆಕ್ಟ್ ಸೆಲ್ಲರ್ಗೆ ಇದ್ದಿದ್ದು ನೀವು 100% ನಿಮಗೆ ಒಂದು ಒಳ್ಳೆ ಲಾಂಗ್ ಟರ್ಮ್ ಸಸ್ಟೈನಬಲ್ ಇನ್ಕಮ್ ಬೇಕಿದ್ರೆ ಕಂಪ್ಲೀಟ್ ವಿಡಿಯೋನ ನೋಡಿ, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ನಿಮಗೆ ಇಷ್ಟ ಆದರೆ ಮಾತ್ರ ಶೇರ್ ಮಾಡಿ, ನಿಮ್ಮ ಅಸೋಸಿಯೇಟ್ಸ್ಗಳಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಇದ್ರ ಬಗ್ಗೆ ತಿಳಿಸಿ ಅಂತ ಹೇಳ್ತಾ. ಸೊ ನಿಮಗೆಲ್ಲ ಗೊತ್ತಿರೋಂಗೆ ನಾನೊಂದು ಡಿಜಿಟಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಶಿಕ್ಷಾ ಅಕಾಡೆಮಿ ಅದನ್ನು ಓಪನ್ ಮಾಡಿದ್ದೀನಿ. ಕಂಪ್ಲೀಟ್ಲಿ ಆನ್ಲೈನ್ ಕೋರ್ಸ್ ಇದು. ಸೊ ನಿಮಗೆಲ್ಲ ಗೊತ್ತಿದೆ, ಈಗ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ಶಾಲಿನ್ ಯೂನಿವರ್ಸಿಟಿಯವರು ಡಿಪ್ಲೊಮಾ ಇನ್ ಡೈರೆಕ್ಟ್ ಸೆಲ್ಲಿಂಗ್ ಮಾಡಿದ್ದಾರೆ. 1 ವರ್ಷಕ್ಕೆ 75,000 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. 2 ವರ್ಷ ರೆಸಿಡೆನ್ಷಿಯಲ್ ಟ್ರೈನಿಂಗ್ ಪ್ರೋಗ್ರಾಮ್ ಇರುತ್ತೆ. ನೀವು ಕಲ್ತ್ಕೊಂಡು ಬರೋಕ್ಕೆ ಮುಂದಿನ ದಿನಗಳಲ್ಲಿ ತುಂಬ ಕ್ವಾಲಿಫೈಡ್ ಪ್ರೊಫೆಷನಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಕಲ್ತ್ಕೊಂಡು ಬರ್ತಾರೆ. ಸೊ ಎಷ್ಟು ಸ್ಪೆಂಡ್ ಮಾಡ್ತಿದ್ದಾರೆ? 75,000 ಒಂದೊಂದು ವರ್ಷಕ್ಕೆ ಫೀಸು, ಜೊತೆಗೆ ಅಲ್ಲಿ ರೆಸಿಡೆನ್ಷಿಯಲ್ ಇರೋದ್ರಿಂದ ಮಂತ್ಲಿ ಆಗೋ ಎಕ್ಸ್ಪೆನ್ಸಸ್ಸು, ಇನ್ನೇನು ಅರೌಂಡ್ ಒಂದು 3 ರಿಂದ 4 ಲಕ್ಷ ರೂಪಾಯಿ ಓದೋದಕ್ಕೆ, ಕಲಿಯೋದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಕಲ್ತ್ಕೊಂಡು ಫೀಲ್ಡಿಗೆ ಬರ್ತಾ ಇದ್ದಾರೆ. ಬಟ್ ಇವತ್ತು ನಾನು ನಿಮಗೆ ತುಂಬ ಜನಕ್ಕೆ ಪ್ರೊಫೆಷ್ನಲಿ ಮಾಡದೇ ಇರೋ ಕಾರಣ ನಾನೊಂದು ಅಕಾಡೆಮಿನ ಓಪನ್ ಮಾಡಿದ್ದೀನಿ, ಡಿಜಿಟಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಶಿಕ್ಷಾ ಅಕಾಡೆಮಿ ಅಂತ. ಅಲ್ಲಿ ಆನ್ಲೈನ್ ಕೋರ್ಸ್ ಕಂಪ್ಲೀಟ್ ಆಗಿ ನಿಮಗೆ ಡೀಟೇಲ್ಡ್ ಪ್ರೋಗ್ರಾಮ್ ಇರುತ್ತೆ. ಅದರಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ, ಡುಪ್ಲಿಕೇಶನ್ ಬಗ್ಗೆ, ರಿಕ್ರೂಟ್ಮೆಂಟ್ ಬಗ್ಗೆ, ಲೀಡರ್ಶಿಪ್ ಬಗ್ಗೆ, ಸೇಲ್ಸ್ ಬಗ್ಗೆ ಪ್ರತಿಯೊಂದು ವೀಡಿಯೋಸ್ ಮಾಡಿಟ್ಟಿದ್ದೀನಿ. ಅದ್ರ ಜೊತೆಗೆ ವೀಕ್ಲಿ ಲೈವ್ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಸೊ ನಾನು ಇನಿಷಿಯಲಿ ಆಫರ್ ಆಗಿ ನಾವೇನು ಮಾಡ್ತಿದ್ದೆ, ಅದ್ರ ಕೋರ್ಸ್ನ ಬೆಲೆ ಬಂದುಬಿಟ್ಟು 999 ರೂಪಾಯಿ ಲೈಫ್ ಟೈಮ್ ಕೋರ್ಸ್ ಅಂತ ಕೊಟ್ಟಿದ್ದೆ ನಾನು. ಸೊ ಈಗ ತುಂಬ ಒಳ್ಳೆ ರೆಸ್ಪಾನ್ಸು ಸಿಕ್ಕಿದೆ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಾನು ಪ್ರಾಮಿಸ್ ಮಾಡಿದಂಗೆ 100 ಪೀಪಲ್ಗೆ ಮಾತ್ರ ಲೈವ್ ಟ್ರೈನಿಂಗ್ ಕೊಡೋಕ್ಕೆ ಸಾಧ್ಯ ವೀಕ್ಲಿ. ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ ಅಂತ ಆಲ್ಮೋಸ್ಟ್ ಫಿಲ್ ಆಗ್ತಿರೋ ಕಾರಣ. ಸೊ ನಾನು ಹೇಳೋದಿಷ್ಟೇ. ಸೊ ಕೋರ್ಸ್ ಫೀಸ್ ಇನ್ನು ಮುಂದೆ 1999 ಆಗ್ತಿದೆ. ಕೋರ್ಸ್ ಫೀಸು ಜಾಸ್ತಿ ಆಗಿದೆ, 1999 ರೂಪಾಯಿ ಆಗಿದೆ. ನಿಮಗೆ ಓನ್ಲಿ ಕೋರ್ಸ್ ಬೇಕು ಆನ್ಲೈನಲ್ಲಿ, ನಿಮಗೊಂದು ವೆಬ್ಸೈಟ್ ಸಿಗುತ್ತೆ, ಯೂಸರ್ ನೇಮ್ ಪಾಸ್ವರ್ಡ್ ಸಿಗುತ್ತೆ. ಅದರಲ್ಲಿ ನೀವು ಹೋಗ್ಬಿಟ್ಟು 999 ರೂಪಾಯಿಗೆ ನೀವು ಕೊಟ್ಟು ಕೋರ್ಸ್ನ ಕಂಪ್ಲೀಟಾಗಿ ನೀವು ಸ್ಟಡಿ ಮಾಡ್ಬೋದು. ನಿಮಗೆ ಲೈವ್ ಟ್ರೈನಿಂಗು ಬೇಕು, ಕೋರ್ಸು ಬೇಕು, ನನ್ನ ಪರ್ಸ್ನಲ್ ಮೆಂಟರ್ಶಿಪ್ ಬೇಕು ನಿಮಗೆ ವೀಕ್ಲಿ ಅನ್ನೋದಾದರೆ 1999 ಪೇ ಮಾಡಬೇಕಾಗತ್ತೆ. ಸೊ ಇದು ಫಾರ್ ಎ ಲೈಫ್ ಟೈಮ್. ಯಾಕಂದರೆ ಒಂದು CMS ನಾನು ಡೆವಲಪ್ ಮಾಡಿದ್ದೀನಿ ಸ್ವಂತ. ಆ CMSಗೆ ಆಗಂಥ ಖರ್ಚನ್ನ ನಾನು ಕೇಳ್ತಿದ್ದೀನಿ ಹೊರತು ನಾನು ಬೇರೆಯವ್ರ ಥರ 75,000 50,000 ಒಂದು ಕೋರ್ಸಿಗೆ ಈ ಬೇರೆ ಡಿಸ್ಟಿಕಲ್ಲಿ ನಾರ್ತ್ ಇಂಡಿಯಾದಲ್ಲೆಲ್ಲ 10,000 20,000 ರೂಪಾಯಿ ಮಾಡ್ತಾಯಿದ್ದಾರೆ. ನಾನು ಯಾವುದೇ ರೀತಿ ಆ ರೀತಿ ದುಡ್ಡು ತೊಗೊಳುತ್ತಿಲ್ಲ. ನನಗೆ ಈ ಉದ್ದೇಶ ಇಷ್ಟೇ, ಪ್ರತಿಯೊಬ್ಬ ಡೈರೆಕ್ಟ್ ಸೆಲ್ಲರ್ಗೂ ಒಳ್ಳೆ ಒಂದು ಎಜುಕೇಷನ್ ಸಿಕ್ತಿ ಪ್ರೊಫೆಷ್ನಲ್ ಆಗಬೇಕು ಅಂತ. ಕೋರ್ಸ್ ನೇಮ್ ಬಂದು BA ಪ್ರೊಫೆಷನಲ್ ನೆಟ್ವರ್ಕ್ ಮಾರ್ಕೆಟರ್. ಸೊ ಇವತ್ತಿನ ಟಾಪಿಕ್ ಹೋಗೋಣ, ಹೌ ಟು ಮೇಕ್ ಎನ್ ಮಲ್ಟಿಪಲ್ ಬಿಸ್ನೆಸ್ ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್. ಹಿಂಗೆ ಮಲ್ಟಿಪಲ್ ಇನ್ಕಮ್ ಸ್ಟ್ರೀಮ್ನ ಯಾವ ರೀತಿ ತೊಗೊಳೋದು ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದ್ರ ಬಗ್ಗೆ ಮಾತಾಡೋಣ. ನಿಮಗೆಲ್ಲ ಗೊತ್ತಿದೆ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಇನ್ಕಮ್ ಯಾವ ರೀತಿ ಸಿಗುತ್ತೆ ಅಂತ. ಸೊ ಒಬ್ಬ ಡೈರೆಕ್ಟ್ ಸೆಲ್ಲರು ಏನು ಮಾಡ್ತಾರೆ ಅಂದರೆ ಫಸ್ಟು ಟೀಮ್ ಮಾಡೋಕ್ಕೆ ಹೊರಡ್ತಾನೆ. ಸೊ ಟೀಮ್ ವಾಲ್ಯೂಮಲ್ಲಿ ಒಂದು ಸೇಲ್ಸ್ ವಾಲ್ಯೂಮ್ ಬಂದಾಗ, ಬಿಸ್ನೆಸ್ ವಾಲ್ಯೂಮ್ ಬಂದಾಗ ಆ ವಾಲ್ಯೂಮ್ ಮೇಲೆ ಕಂಪ್ನಿ ಕಮಿಷನ್ಸ್ ಕೊಡುತ್ತೆ. ಸೊ ಅದಕ್ಕೋಸ್ಕರ ಅವ್ನು ತುಂಬ ಹೋರಾಟ ಮಾಡ್ತಾ ಇದ್ದಾನೆ, ಡೈಲಿ ಹೋಗ್ತಾನೆ, ಜನಗಳಿಗೆ ಹೋಗಿ ತಿಳಿಸ್ತಾ ಇದ್ದಾನೆ, ಬಿಸ್ನೆಸ್ ವಾಲ್ಯೂಮ್ನ ತೊಗೊಂಡ್ಬರ್ತೀವಿ. ಸೊ ಇನ್ಕಮ್ನ ಮಾಡೋಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದಾರೆ. ತುಂಬ ಜನಕ್ಕೆ ಏನಾಗುತ್ತೆ, ಅದು ಪರ್ಚೇಸಿಂಗ್ ಏನಾಗುತ್ತೆ, ಪದೇ ಪ್ರಾಡಕ್ಟ್ಗಳು ರೀಪರ್ಚೇಸ್ ಆಗಿದ್ದಾಗ ವಾಲ್ಯೂಮ್ ಕ್ರಿಯೇಟ್ ಆಗಿಲ್ದಿರೋ ಕಾರಣ ಇನ್ಕಮ್ಮು ಸರಿಯಾಗಿ ಸೆಟ್ ಆಗೋದಿಲ್ಲ. ಇದರಿಂದ ತುಂಬ ಜನ ಫಸ್ಟ್ರೇಟ್ ಆಗ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ನಿಮಗೆ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ನಿಮ್ಮ ಕಂಪ್ನಿಲೇ ಇಟ್ಕೊಂಡು ನಿಮ್ಮ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ಸಲ್ಲಿ ಮಲ್ಟಿಪಲ್ ಬಿಸ್ನೆಸ್ನ ಯಾವ ರೀತಿ ಸ್ಟಾರ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡ್ತೀನಿ. ಮೊದಲನೇದು, ನೀವು ಯಾವ ರೀತಿ ಇನ್ಕಮ್ ಮಾಡ್ಬೋದು ಅಂದರೆ ಮೇನ್ ಆಗಿ ಫಸ್ಟು ರಿಟೇಲ್ ಪ್ರಾಫಿಟ್. ಅದು ನಿಮ್ಮ ಕಂಪ್ನಿಯ ಮೊದಲನೇ ಇನ್ಕಮ್ ಸ್ಟ್ರೀಮ್ ಇರುತ್ತೆ. ನನಗೆ ಗೊತ್ತಿರೋಂಗೆ ಪ್ರತಿಯೊಂದು ಕಂಪ್ನಿಲೂ ರಿಟೇಲ್ ಪ್ರಾಫಿಟ್ ಇರುತ್ತೆ 20-25% ಅಪ್ ಟು 100% ಮಾರ್ಜಿನ್ ಇರೋಂಥ ಕಂಪ್ನಿನೂ ಸಹ ಇದೆ ಮಾರ್ಕೆಟಲ್ಲಿ.
ಸೊ ಆದರೆ ರಿಟೇಲ್ ಪ್ರಾಫಿಟ್ನ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಕಾರಣ ಏನಂದರೆ ಅವರಿಗೆ ಟ್ರೈನಿಂಗ್ ಕೊಡಬೇಕಾದ್ರೆ ನೀವು ಸೇಲ್ಸ್ಮ್ಯಾನ್ಗಳಲ್ಲ, ಸೇಲ್ಸ್ಮ್ಯಾನ್ನ ಭಾರಿ ಸೇಲ್ಸ್ ಬಗ್ಗೆ ನಿಷ್ಕೃಷ್ಟವಾಗಿ ನೋಡಿ, ಸೇಲ್ಸ್ ಮಾಡೋರೆಲ್ಲ ಏನಂತಾರೆ ಅವ್ರಿಗೇನು ಇಲ್ದವರು ಸೇಲ್ಸ್ ಮಾಡೋರು, ನಾವು ಸೇಲ್ಸ್ಮ್ಯಾನ್ಗಳಲ್ಲ, ನಾವು ಅಮಿತಾಬ್ ಬಚ್ಚನ್ ಶಾರುಖ್ ಖಾನ್ ಪ್ರಮೋಟರ್ಸು, ನಾವು ಪ್ರಾಡಕ್ಟ್ನ ಪ್ರಮೋಟ್ ಮಾಡೋರು, ಸೊ ನಾವು ಸೇಲ್ಸ್ ಮಾಡಲ್ಲ, ವಿ ಆರ್ ನಾಟ್ ಎ ಸೇಲ್ಸ್ಮ್ಯಾನ್ ಅಂತ ಅವ್ರ ತಲೆ ತುಂಬಿ ರೀಟೇಲಿಂಗ್ನ ಮಾಡ್ದಂಗೆ ಫೋಕಸ್ ಮಾಡಿಬಿಡ್ತಾರೆ. ಬಟ್ ಆ್ಯಕ್ಚುಲಿ ಈ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಎಕ್ಸಿಸ್ಟ್ ಆಗಿದೆ ರಿಟೇಲಿಂಗಿಂದ. ಡೈರೆಕ್ಟಾಗಿ ಒಬ್ಬ ಕಂಪ್ನಿ ಪ್ರಾಡಕ್ಟ್ನ ತೊಗೊಂಡೋಗಿ ಮನೆ ವಿಸಿಟ್ ಮಾಡಿ ಅಲ್ಲಿ ಆ ಪ್ರಾಡಕ್ಟ್ನ ಇಟ್ಟು ಟ್ರೆಡಿಷ್ನಲ್ ಪ್ರಾಡಕ್ಟಿಗೂ ಮತ್ತು ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿ ಪ್ರಾಡಕ್ಟ್ಸ್ಗಳನ್ನ ಇಟ್ಕೊಂಡು ಡೆಮೋಸ್ನ ತೋರಿಸಿ ಕಸ್ಟಮರ್ನ ಕನ್ವಿನ್ಸ್ ಮಾಡಿ ಅವ್ರ ಹತ್ರ ಕಸ್ಟಮರ್ನ ಮಾಡ್ಕೊಂಬರೋಂಥ ಬಿಸ್ನೆಸ್ಸೇ ಡೈರೆಕ್ಟ್ ಸೆಲ್ಲಿಂಗ್ ಎಕ್ಸಿಸ್ಟ್ ಆಗಿದ್ದೆ ರೀತಿನೇ ಅದು. ಬಟ್ ಅಂಥ ಒಂದು ಮೂಲನ ಬಿಟ್ಟು ಇವತ್ತು ನಾವು ಬೇರೆ ರೀತಿ ಇನ್ಕಮ್ ಮಾಡೋಕ್ಕೆ ಹೋದಾಗ ಎಡವೇಟ್ ಆಗ್ತಿದೆ. ಆದ್ದರಿಂದ ರಿಟೇಲ್ ಬಗ್ಗೆ ತುಂಬ ಫೋಕಸ್ ಮಾಡಬೇಕು. ಸೊ ರಿಟೇಲ್ ಪ್ರಾಫಿಟ್ ಇಸ್ ದ ಮೇಜರ್ ಪ್ರಾಫಿಟ್. ಸೊ ಯಾರೊಬ್ಬ ಹೊಸದಾಗಿ ಬಂದಿದ್ದಾನೆ ಈ ಇಂಡಸ್ಟ್ರಿಗೆ, ಅವನು ಕನಿಷ್ಠವಾಗಿ 1 ರಿಂದ 5 ವರ್ಷಗಳ ಕಾಲ ದಿನನಿತ್ಯವೂ ರಿಟೇಲ್ ಮೇಲೆ ಫೋಕಸ್ ಮಾಡಿದ್ರೆ ಅವನು ಲೈಫ್ ಟೈಮ್ ಅವನಿಗೆ ಇನ್ಕಮ್ ಸೆಟ್ ಆಗುತ್ತೆ. ಯಾಕಂದರೆ ಅವನು ಲೈಫ್ ಟೈಮ್ ಕಸ್ಟಮರ್ ಸೆಟ್ ಆಗೋದಕ್ಕೆ ರಿಟೇಲ್ ಪ್ರಾಫಿಟ್ ವಿಲ್ ಬಿ ವೆರಿ ಯೂಸ್ಫುಲ್. ಸೆಕೆಂಡ್ನೇ ಇನ್ಕಮ್ ನಿಮ್ಗೆ ಗೊತ್ತಿದೆ. ಒಂದು, ನಿಮ್ಮ ಕಂಪ್ನಿ ಕೊಡೋಂಥ ಇನ್ಕಮ್, ಬಿಸ್ನೆಸ್ ಪ್ಲಾನ್ ಇನ್ಕಮ್, ಮಾರ್ಕೆಟಿಂಗ್ ಪ್ಲಾನ್ ಗೊತ್ತಾಗಿದೆ. ಮಾರ್ಕೆಟಿಂಗ್ ಪ್ಲಾನಲ್ಲೇ ಒಂದು ಇನ್ಕಮ್ ಇದೆ, ರಿಟೇಲ್ ಪ್ರಾಫಿಟ್. ಅದನ್ನು ನೀವು ಫೋಕಸ್ ಮಾಡಿಲ್ಲ, ಅದನ್ನು ಮಾಡೋದ್ರಿಂದ ನಿಮ್ಗೊಂದು ಎಕ್ಸ್ಟ್ರಾ ಇನ್ಕಮ್ಮು ಜೋರಾಗಿ ಬರುತ್ತೆ. ಒಂದು ಸೆಕೆಂಡ್ ಥಿಂಗ್, ಕಂಪ್ನಿ ಕೊಡೋಂಥ ಎಲ್ಲ ಮಾರ್ಕೆಟಿಂಗ್ ಪ್ಲಾನಲ್ಲಿ ಬರೋಂಥ PV ಇನ್ಕಮ್ಗಳು ಯಾವ ರೀತಿ ಬರುತ್ತೆ, ಆ ಇನ್ಕಮ್ ಸ್ಟ್ರೀಮಿಂದ ನೀವು ಒಂದು 2ನೇ ಇನ್ಕಮ್ ತೊಗೊಬೋದು. 3ನೇ ಇನ್ಕಮ್ ಏನಪ್ಪ ಅಂದರೆ ದಟ್ ಈಸ್ ಹೈಲಿ ಇಂಪಾರ್ಟೆಂಟ್, ವಿಚ್ ಇಸ್ ವೆರಿ ನೆಗ್ಲೆಕ್ಟೆಡ್ ಇನ್ ಡೈರೆಕ್ಟ್ ಸೆಲ್ಲಿಂಗ್, ಕಾರ್ಡ್ ಪರ್ಸನಲ್ ಬ್ರ್ಯಾಂಡಿಂಗ್. ಏನಪ್ಪ ಇದು ಅಂದರೆ ಪರ್ಸನಲ್ ಬ್ರ್ಯಾಂಡಿಂಗ್ ಬಗ್ಗೆ ನಾವು ಗಮನನೇ ಕೊಟ್ಟಿಲ್ಲ. ಯಾಕೆ ಅಂದರೆ ಪರ್ಸನಲ್ ಬ್ರ್ಯಾಂಡಿಂಗ್ ಅಂದರೆ, ಸೊ ನಾವೆಲ್ಲರೂ ವೆಲ್ನೆಸ್ ಫೀಲ್ಡಲ್ಲಿ ಇದ್ದೀವಿ. ಆಲ್ಮೋಸ್ಟ್ ಡೈರೆಕ್ಟ್ ಸೆಲ್ಲಿಂಗಲ್ಲಿ 98% ಆಫ್ ದಿ ಕಂಪ್ನಿಗಳೆಲ್ಲ ವೆಲ್ನೆಸ್ ಪ್ರಾಡಕ್ಟ್ಗಳನ್ನ ಇಟ್ಕೊಂಡಿರೋದ್ರಿಂದ, ಸೊ ನಾವು ವೆಲ್ನೆಸ್ ಸೆಕ್ಟ್ರಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಅವಶ್ಯಕತೆ ಇದೆ. ಯಾಕೆ ಅಂದರೆ ಪರ್ಸನಲ್ ಬ್ರ್ಯಾಂಡಿಂಗ್ ಮಾಡೋ ಮುಖಾಂತರ, ಫಾರ್ ಎಕ್ಸಾಂಪಲ್ ಈಗ ಡಯಟಿಷಿಯನ್, ನೀವು ಏನು ಫೀಲ್ಡಲ್ಲಿ ಇದ್ದೀರಾ, ನಿಮ್ಮ ಎಕ್ಸ್ಪರ್ಟೈಸ್ನ ನೋಡಿ, ಸ್ಟಡಿ ಮಾಡಿ, ಇಲ್ಲಾಂದರೆ ಕಲ್ತ್ಕೊಳ್ಳಿ. ನಿಮ್ಗೆ ಯೋಗ ಬರ್ತಿದ್ದಾ, ಯೋಗನ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಪರ್ಸನಲ್ ಬ್ರ್ಯಾಂಡಿಂಗ್ ಹೆಂಗಿರ್ಬೇಕಂದ್ರೆ, ನಿಮ್ಮ ಹೆಸರು ಹೇಳಿದ್ರೆ ರಾಮ XYZ ಈಸ್ ಎನ್ ಯೋಗ ಟ್ರೈನರ್. ಅವ್ರಿಗೆ ನಿಮ್ಮ ಕೆಲಸ ಏನು ಗೊತ್ತಾ, ಪರ್ಸನಲ್ ಬ್ರ್ಯಾಂಡಿಂಗು, ಯೋಗ ಟ್ರೈನರ್. ನಿಮ್ಮ ಕಂಪ್ನಿ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಿಲ್ಲ, ನೀವೇ ನಿಮ್ಮ ಪ್ರಾಡಕ್ಟು, ಯು ಆರ್ ದ ಬಿಸ್ನೆಸ್ ಅಂತ ಯಾವಾಗಲೂ ಹೇಳ್ತೀನಿ. ನೀವೇ ಒಂದು ಬಿಸ್ನೆಸ್ ಆಗಿ ಹೊರಗಡೆ ಬರಬೇಕು, ಯೋಗ ಟ್ರೈನರ್ ಆಗಬೇಕು. ಸೊ ನೀವು ಫಸ್ಟ್ ಫ್ರೀಯಾಗಿ ಯೋಗ ಕನ್ಸಲ್ಟೇಷನ್ ಕೊಡ್ತಾ ಅಥವಾ ಯೋಗ ಟ್ರೈನಿಂಗ್ ಕೊಡ್ತಾ ಎಲ್ರಿಗೂ, ಸೊ ಅಲ್ಲೇ ಒಂದು ಕಮ್ಯುನಿಟಿ ಡೆವಲಪ್ ಮಾಡಿ. ನಿಮ್ಮ ಹತ್ರ ಯೋಗ ಕಲ್ತ್ಕೊಳಕ್ಕೆ ಬರೋಂಥ ವ್ಯಕ್ತಿಗಳಿಗೆ ಅವರು ಒಂದು ಕಮ್ಯುನಿಟಿ ಡೆವಲಪ್ ಮಾಡಿ, ಅವರಿಗೆ ನಿಮ್ಮ ಕಂಪ್ನಿಯ ಪ್ರಾಡಕ್ಟ್ಗಳು ಮತ್ತು ಚೆನ್ನಾಗಿ ಬದುಕೋದು ಹೇಗೆ, ಲೈಫ್ ಸ್ಟೈಲಲ್ಲಿ ಯಾವ ರೀತಿ ಇರೋದು, ಒಳ್ಳೆ ಲೈಫ್ ಸ್ಟೈಲ್ನ ಬದುಕೋದ್ರ ಬಗ್ಗೆ ನೀವು ಒಬ್ಬ ಕೋಚ್ ಥರ ನೀವು ಇದ್ದರೆ ನಿಮಗೆ ರೆಗ್ಯುಲರ್ ಆಗಿ ಬಿಸ್ನೆಸ್ ಬರ್ತಾ ಹೋಗುತ್ತೆ, ರೆಗ್ಯುಲರ್ ಆಗಿ ನಿಮಗೆ ರಿಟೇಲ್ ಸಿಗ್ತಾ ಹೋಗುತ್ತೆ, ರೆಗ್ಯುಲರ್ ಆಗಿ ವಾಲ್ಯೂಮ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ನಾನು ಹೇಳ್ತಿರೋದು ಅರ್ಥ ಮಾಡ್ಕೊಳ್ಳಿ, ಪರ್ಸನಲ್ ಬ್ರ್ಯಾಂಡಿಂಗ್ ಬಗ್ಗೆ ಗಮನಿಸಬೇಕಾಗಿರೋದು. ಇನ್ನೊಬ್ರು ಇರ್ತಾರೆ ಲೇಡೀಸಲ್ಲಿ, ಅವರು ಡಯಟಿಷಿಯನ್ ಇರ್ತಾರೆ, ತುಂಬ ಚೆನ್ನಾಗಿ ಅವರಿಗೆ ಫುಡ್ ಬಗ್ಗೆ ಜ್ಞಾನ ಇರುತ್ತೆ. ಸೊ ಯಾವ್ಯಾವ ಫುಡ್ ತಿನ್ನೋದ್ರಿಂದ ಯಾವ ರೀತಿ ವೆಯ್ಟ್ ಲಾಸ್ ಮಾಡ್ಕೊಬೋದು, ಅಥವಾ ಯಾವುದೇ ಒಬೆಸಿಟಿ ಪ್ರಾಬ್ಲಮಿಂದ ಬರ್ಬೋದು, ಎಸಿಡಿಟಿಯಿಂದ ಹೊರಗಡೆ ಬರ್ಬೋದು, ಕಾನ್ಸ್ಟಿಪೇಷನ್ ಪ್ರಾಬ್ಲಮಿಂದ ಹೊರಗೆ ಬರ್ಬೋದು, ಇವೆಲ್ಲವೂ ಗೊತ್ತಿರುತ್ತೆ. ಫೈಬರ್ ಅಂಶ ಎಷ್ಟು ಬಳಸಬೇಕು, ಪ್ರೋಟೀನ್, ವೈಟಮಿನ್ಸ್, ಅದ್ರ ಬಗ್ಗೆ ಜ್ಞಾನ ಇರೋಂಥವ್ರು ಡಯಟಿಷಿಯನ್ ಆಗ್ಬೋದು. ಸೊ ಡಯಟಿಷಿಯನ್ ಆಗಿ ತನ್ನ ಕಮ್ಯುನಿಟಿನ ಡೆವಲಪ್ ಮಾಡ್ಕೊಂಡು ಯಾರ್ಯಾರಿಗೆ ಹೆಲ್ತ್ ಇಶ್ಯೂಸ್ ಇದಾವೆ ತಮ್ಮ ಒಂದು ಡಯಟಿಷಿಯನ್ ಮುಖಾಂತರ, ಜೊತೆಗೆ ಒಂದು ಸಪ್ಲಿಮೆಂಟ್, ತಮ್ಮ ಕಂಪ್ನಿಯ ಸಪ್ಲಿಮೆಂಟ್ ಕೊಡೋ ಮುಖಾಂತರ ಬಿಸ್ನೆಸ್ನ ಗ್ರೋತ್ ಮಾಡಿ ಪರ್ಸನಲ್ ಬ್ರ್ಯಾಂಡಿಂಗ್ ಮಾಡ್ಬೋದು. ಇನ್ನೊಬ್ರು ಏರ್ ಬಗ್ಗೆ ತುಂಬ ಗೊತ್ತಿರುತ್ತೆ, ಏರ್ ಕನ್ಸಲ್ಟೆಂಟ್ ಆಗ್ಬೋದು, ಬ್ಯೂಟಿಷಿಯನ್ ಕನ್ಸಲ್ಟೆಂಟ್ ಆಗ್ಬೋದು. ಇನ್ನೊಬ್ರು ಡಯಾಬಿಟಿಕ್ ಬಗ್ಗೆ ಮಾತಾಡ್ಬೋದು. ಒಬೆಸಿಟಿ ಇಸ್ ದ ಬಿಗ್ಗೆಸ್ಟ್ ಥಿಂಗ್, ವೆಯ್ಟ್ ಲಾಸ್ ಬಗ್ಗೆ ಮಾತಾಡ್ಬೋದು. ಒಬೆಸಿಟಿ ಇಸ್ ದ ರೀಸನ್ ಫಾರ್ ಎವ್ರಿಥಿಂಗ್ ಅಂತಾರೆ. ಹೇಗೆ ಒಂದು ಒಬೆಸಿಟಿ ಕಾರಣದಿಂದ ನಿಮಗೆ BP ಬರ್ತಿದೆ, ಹಾರ್ಟ್ ಪ್ರಾಬ್ಲಮ್ ಬರ್ತಿದೆ, ಲಿವರ್ ಪ್ರಾಬ್ಲಮ್ ಬರ್ತಿದೆ, ಕಿಡ್ನಿ ಪ್ರಾಬ್ಲಮ್ ಬರ್ತಿದೆ, ಐಸೈಟ್ ಪ್ರಾಬ್ಲಮ್ ಬರ್ತಿದೆ. ಇವತ್ತು ಲೇಡೀಸ್ಗಳಿಗೆ ಏನಂತಾರೆ PCOD ಪ್ರಾಬ್ಲಮ್ಗಳು ಸಹ ಒಬೆಸಿಟಿಯಿಂದ ಮೇಜರ್ ಆಗಿ ಆಗ್ತಿದೆ. ಸೊ ಹೇಗೆ ಅದನ್ನು ಒಬೆಸಿಟಿನ ದೂರ ಮಾಡಿ ಅದನ್ನೆಲ್ಲ ಆರೋಗ್ಯವಾಗಿ ಬದುಕ್ಬೋದು ಅನ್ನೋ ಒಂದು ಕೋಚ್ ಆಗಿ ನೀವು ಅವರಿಗೆ ಪ್ರೋಗ್ರಾಮ್ ಡಿಸೈನ್ ಮಾಡಿ, ಯಾವ ರೀತಿ ಯೋಗ ಮಾಡಬೇಕು, ಏರೋಬಿಕ್ಸ್ ಮಾಡಬೇಕು, ರನ್ನಿಂಗ್ ಎಷ್ಟು ಮಾಡಬೇಕು, ವಾಕಿಂಗ್ ಮಾಡಬೇಕು, ಸೈಕ್ಲಿಂಗ್ ಮಾಡಬೇಕು, ಒಂದು ಕಮ್ಯುನಿಟಿನ ಡೆವಲಪ್ ಮಾಡಿ, ಜೊತೆಗೆ ನಿಮ್ಮ ಕಂಪ್ನಿಯ ಪ್ರಾಡಕ್ಟ್ನ ಪ್ರಮೋಟ್ ಮಾಡ್ತಾ ಹೋದಾಗ ನಿಮಗೆ ಒಂದು ಮಲ್ಟಿಪಲ್ ಬಿಸ್ನೆಸ್ ಥರ ಇನ್ಕಮ್ ಬರ್ತಾ ಹೋಗುತ್ತೆ. ಸೊ ಇದ್ರ ಬಗ್ಗೆ ಜ್ಞಾನ ಕೊಡಿ. ನೀವು ಒಂದು ಪರ್ಸನಲ್ ಬ್ರ್ಯಾಂಡಿಂಗ್ ಬಗ್ಗೆ ಕಂಪ್ನಿ ಕೊಡೋಂಥ ಇನ್ಕಮ್ ಜೊತೆಗೆ ನಿಮ್ಮ ಪರ್ಸನಲ್ ಬ್ರ್ಯಾಂಡಿಂಗ್ ಮಾಡ್ತಾ ಹೋದರೆ ನೀವು ಒಂದು ಬಿಸ್ನೆಸ್ ಆಗ್ತಾ ಹೋಗ್ತೀರಾ. ನಿಮಗೆ ರೆಗ್ಯುಲರ್ ಆಗಿ ಟೆಸ್ಟಿಮೋನಿಗಳು ಸಿಗ್ತಾ ಹೋಗುತ್ತೆ, ನಿಮಗೆ ರೆಗ್ಯುಲರ್ ಪರ್ಮನೆಂಟ್ ಕಸ್ಟಮರ್ ಸಿಗ್ತಾರೆ, ನಿಮ್ಮದೇ ಆದ ಕಮ್ಯುನಿಟಿ ಡೆವಲಪ್ಮೆಂಟ್ ಸಿಗುತ್ತೆ, ನಿಮ್ಮ ಅಲ್ಲೇ ಬಿಸ್ನೆಸ್ ಪೀಪಲ್ಗಳು ಸಿಗ್ತಾರೆ, ನಿಮ್ಮ ಬಿಸ್ನೆಸ್ಸು ಎನ್ಲಾರ್ಜ್ ಆಗ್ತಾ ಹೋಗುತ್ತೆ. ಸೊ ಈ ಪರ್ಸನಲ್ ಬ್ರ್ಯಾಂಡಿಂಗ್ ಬಗ್ಗೆ ಗಮನ ಇಟ್ಕೊಂಡು ನಿಮ್ಮ ಮಲ್ಟಿಪಲ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಅಂತ ಹೇಳ್ತಾ, ಸೊ ಯಾರಿಗೆ ಇಷ್ಟು ಟಿಪ್ಸ್ ಇಷ್ಟ ಆಯಿತೋ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಸೊ ದಟ್ ಯು ವಿಲ್ ಗೆಟ್ ದ ನೋಟಿಫಿಕೇಶನ್ ಅಂತ ಹೇಳ್ತಾ,
ಸೊ ಡಿಜಿಟಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಶಿಕ್ಷಾ ಅಕಾಡೆಮಿಗೆ ನೀವೇನಾದ್ರು ಜಾಯ್ನ್ ಆಗಬೇಕು ಅಂತಿದ್ರೆ ನನ್ನ ಕೆಳಗಡೆ ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ನನ್ನ ಜೊತೆ ಕಾಂಟ್ಯಾಕ್ಟ್ ಮಾಡಿ ಏನೇನಿದೆ ಅದರಿಂದ ಏನು ಬೆನಿಫಿಟ್ಸ್ ಅಂತ ಹೇಳ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್.